ಬೆಳಗ್ಗೆ ಯಾವ ಶರ್ಟ್ ಜೊತೆ ಯಾವ ಚಡ್ಡಿಯನ್ನ ಹಾಕೊಳ್ಳೋಣಪ್ಪ ಅಂತ ಯೋಚನೆ ಮಾಡಿದ್ರಾ? ನಾವೆಲ್ಲರೂ ಈ ರೀತಿ ಮಾಡ್ತೇವೆ. ಆದ್ರೆ ನಿಮ್ಮ ಬಳಿ ಇರುವ ಶರ್ಟ್ಗಳನ್ನ ಮತ್ತು ಪ್ಯಾಂಟ್ಗಳನ್ನ ಒಟ್ಟು ಎಷ್ಟು ರೀತಿಯಲ್ಲಿ ನೀವು ಧರಿಸಬಹುದು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಚಿಕ್ಕ ಸಂಖ್ಯೆಗಳಿಂದಾನೇ ಶುರು ಮಾಡೋಣ. ಒಂದು ವೇಳೆ ನಮ್ಮ ಬಳಿ 4 ಟೀ ಶರ್ಟ್ಗಳಿದೆ ಮತ್ತು 3 ಚಡ್ಡಿಗಳಿದೆ ಅಂತ ಅನ್ಕೊಳ್ಳೋಣ. ಇದನ್ನ ಒಟ್ಟು ಎಷ್ಟು ಸಂಯೋಜನೆಗಳಲ್ಲಿ ನಾವು ಧರಿಸಬಹುದು? ಮೊದಲು ಕೆಂಪು ಅಂಗಿಯನ್ನ ತಗೊಳ್ಳೋಣ. ಕೆಂಪು ಅಂಗಿಗೆ ನೀಲಿ ಚಡ್ಡಿಯನ್ನ ಧರಿಸಬಹುದು. ಇದು ಒಂದು ಸಂಯೋಜನೆಯನ್ನ ಕೊಡುತ್ತೆ. ಅದೇ ರೀತಿ ಕೆಂಪು ಅಂಗಿಗೆ ಹಸಿರು ಬಣ್ಣದ ಚಡ್ಡಿಯನ್ನ ಕೂಡ ಧರಿಸಬಹುದು. ಇದು ಮತ್ತೊಂದು ಸಂಯೋಜನೆಯನ್ನ ಕೊಡುತ್ತೆ. ಮತ್ತು ಕೆಂಪು ಅಂಗಿಗೆ ಕ್ರೀಮ್ ಕಲರ್ ಚಡ್ಡಿಯನ್ನ ಕೂಡ ಧರಿಸಬಹುದು. ಇದು ಇನ್ನೊಂದು ಸಂಯೋಜನೆಯನ್ನ ಕೊಡುತ್ತೆ. ನಾವು ಕೆಂಪು ಅಂಗಿಯ ಜೊತೆ ಸಾಧ್ಯವಾಗುವ ಎಲ್ಲಾ ಸಂಯೋಜನೆಗಳನ್ನ ನೋಡಿದ್ವಿ. ಒಟ್ಟು 3 ಸಂಯೋಜನೆಗಳು ಸಾಧ್ಯವಾಯಿತು. ಅದೇ ರೀತಿ ಹಳದಿ ಬಣ್ಣದ ಅಂಗಿಯನ್ನ ತಗೊಂಡ್ರೆ ಇದಕ್ಕೆ ನೀಲಿ ಚಡ್ಡಿಯನ್ನ ಹಾಕ್ಬೋದು, ಹಸಿರು ಚಡ್ಡಿಯನ್ನ ಹಾಕ್ಬೋದು ಅಥವಾ ಕ್ರೀಮ್ ಕಲರ್ ಚಡ್ಡಿಯನ್ನ ಕೂಡ ಹಾಕ್ಬೋದು. ಈ ಹಳದಿ ಬಣ್ಣದ ಅಂಗಿಯ ಜೊತೆ ಮತ್ತೆ 3 ಸಂಯೋಜನೆಗಳು ಸಾಧ್ಯವಾಯಿತು. ಅದೇ ರೀತಿ ನೀಲಿ ಬಣ್ಣದ ಅಂಗಿಯ ಜೊತೆ ನಾವು ಮತ್ತು 3 ಸಂಯೋಜನೆಗಳನ್ನ ನೋಡ್ತೇವೆ. ಹಸಿರು ಬಣ್ಣದ ಅಂಗಿಯ ಜೊತೆ ಮತ್ತು 3 ಸಂಯೋಜನೆಗಳನ್ನ ನೋಡ್ತೇವೆ. 3 + 3 + 3 + 3 ಒಟ್ಟು 12 ಸಂಯೋಜನೆಗಳು ಸಾಧ್ಯವಾಯಿತು. ಅಂದ್ರೆ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಒಂದು ಶರ್ಟ್ಗೆ 3 ಚಡ್ಡಿಗಳನ್ನ ಧರಿಸಬಹುದಿತ್ತು ನಾವು. 1 × 3 ಸಂಯೋಜನೆಗಳು ಸಾಧ್ಯವಾಯಿತು. ಆದ್ರೆ ನಮ್ಮ ಬಳಿ 4 ಶರ್ಟ್ಗಳಿದ್ವಲ್ವಾ, ಹಾಗಾಗಿ 4 × 3 ಚಡ್ಡಿಗಳು ಬಂದು ಒಟ್ಟು 12 ರೀತಿಯಲ್ಲಿ ನಾವು ಡ್ರೆಸ್ ಅನ್ನ ಮಾಡ್ಕೊಳ್ಬೋದಿತ್ತು. ಇದಕ್ಕೆ ಇನ್ನು ಸ್ವಲ್ಪ ಟ್ವಿಸ್ಟ್ ಅನ್ನ ಆಡ್ ಮಾಡೋಣ. ನಮ್ಮ ಬಳಿ 4 ಟೀ ಶರ್ಟ್ಗಳಿದ್ವು ಮತ್ತು 3 ಚಡ್ಡಿಗಳಿದ್ವಲ್ವಾ. ಈಗ ಒಂದ್ ವೇಳೆ ನಮ್ಮ ಬಳಿ 2 ಜೊತೆ ಶೂಗಳಿದೆ ಅನ್ಕೊಳ್ಳೋಣ. ಈಗ ಒಟ್ಟು ಎಷ್ಟು ಸಂಯೋಜನೆಗಳು ಸಾಧ್ಯವಾಗುತ್ತೆ? 4 ಟೀ ಶರ್ಟ್ಗಳು ಮತ್ತು 3 ಚಡ್ಡಿಗಳಿಂದ ಒಟ್ಟು 12 ಸಂಯೋಜನೆಗಳು ಸಾಧ್ಯವಾಯಿತು. ಈಗ ಅದರಲ್ಲಿ ಒಂದು ಸಂಯೋಜನೆಯನ್ನ ತಗೊಳ್ಳೋಣ. ಈ ಡ್ರೆಸ್ನ ಜೊತೆ ನಾವು ಈ ಶೂನ ಧರಿಸ್ಬೋದು ಅಥವಾ ಈ ಶೂನ ಧರಿಸ್ಬೋದು. ಅಂದ್ರೆ ಪ್ರತಿ ಸಂಯೋಜನೆಯ ಜೊತೆ 2 ಶೂ ಆಯ್ಕೆಗಳಿದೆ ನಮ್ಮ ಬಳಿ. ಒಟ್ಟು 12 ಸಂಯೋಜನೆಗಳಿರೋದ್ರಿಂದ ಪ್ರತಿ ಸಂಯೋಜನೆಯ ಜೊತೆ 2 ಆಯ್ಕೆಗಳಿದೆ. ಅಂದ್ರೆ ಒಟ್ಟು 24 ಸಂಯೋಜನೆಗಳಾಗತ್ತೆ. ಇದನ್ನ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ 4 ಟೀ ಶರ್ಟ್ಗಳು ಮತ್ತು 3 ಚಡ್ಡಿಗಳಿದ್ದಿದ್ರಿಂದ ಒಟ್ಟು 12 ಸಂಯೋಜನೆಗಳು ಸಾಧ್ಯವಾಯಿತು. ಈಗ ಈ 12 ಸಂಯೋಜನೆಗಳಲ್ಲಿ ಪ್ರತಿ ಸಂಯೋಜನೆಯ ಜೊತೆ 2 ಶೂಗಳ ಆಯ್ಕೆ ಇರೋದ್ರಿಂದ 12 × 2 24 ಸಂಯೋಜನೆಗಳು ಸಾಧ್ಯವಾಗತ್ತೆ. ಸಂಯೋಜನೆಗಳ ಮತ್ತೊಂದು ಉದಾಹರಣೆಯನ್ನ ನೋಡೋಣ. ಜೋಲು ಬೀಗ. ಇದನ್ನ ನಾವು ಸೂಟ್ ಕೇಸ್ಗಳಲ್ಲಿ ನೋಡಿರ್ತೇವೆ. ಈ ಜೋಲು ಬೀಗದಲ್ಲಿ 3 ಅಂಕಿಯ ಪಾಸ್ವರ್ಡ್ ಅನ್ನ ಸೆಟ್ ಮಾಡಬಹುದು. ಈ ಬೀಗವನ್ನ ಓಪನ್ ಮಾಡಬೇಕು ಅಂದ್ರೆ ನಮ್ಗೆ ಆ ಪಾಸ್ವರ್ಡ್ ತಿಳಿದಿರ್ಬೇಕು. ಒಂದು ವೇಳೆ ನಮ್ಗೆ ಪಾಸ್ವರ್ಡ್ ಮರ್ತೋಗ್ಬಿಟ್ಟಿದೆ ಅನ್ಕೊಳ್ಳೋಣ. ಅದಕ್ಕಾಗಿ ನಾವು ಈ 3 ಅಂಕಿಯ ಪಾಸ್ವರ್ಡ್ ನಲ್ಲಿ ಸಾಧ್ಯವಾಗುವ ಎಲ್ಲಾ ಸಂಯೋಜನೆಗಳನ್ನ ಪ್ರಯತ್ನ ಮಾಡಿ ನೋಡ್ಬೇಕಾಗತ್ತೆ. ಅದಕ್ಕೆ ನಮ್ಗೆ ಒಟ್ಟು ಎಷ್ಟು ಸಂಯೋಜನೆಗಳು ಸಾಧ್ಯವಾಗುತ್ತೆ ಅಂತ ತಿಳಿದಿದ್ರೆ ನಮ್ಮ ಕೆಲಸ ಸುಲಭ ಆಗುತ್ತೆ. 3 ಅಂಕಿಯಲ್ಲಿ ಒಟ್ಟು ಎಷ್ಟು ಸಂಯೋಜನೆಗಳು ಸಾಧ್ಯವಾಗುತ್ತೆ ಅಂತ ನೋಡೋಕೆ ಮುಂಚೆ 2 ಅಂಕಿಯಲ್ಲಿ ಎಷ್ಟು ಸಂಯೋಜನೆಗಳು ಸಾಧ್ಯವಾಗುತ್ತೆ ಅಂತ ನೋಡೋಣ. 2 ಅಂಕಿಯಲ್ಲಿ ಮೊದಲ ಅಂಕೆಗೆ ಒಟ್ಟು 10 ಸಂಖ್ಯೆಗಳ ಆಯ್ಕೆ ನಮ್ಮ ಬಳಿ ಇರುತ್ತೆ. 0 1 2 3 4 5 6 7 8 9. ಅದೇ ರೀತಿ 2ನೇ ಅಂಕೆಗೆ ಕೂಡ ನಮ್ಮ ಬಳಿ 0 ಇಂದ ಹಿಡಿದು 9ರವರೆಗೆ ಇರುವ ಸಂಖ್ಯೆಗಳ ಆಯ್ಕೆ ಇರುತ್ತೆ. ಒಂದು ವೇಳೆ ನಾವು ಈ ಮೊದಲ ಅಂಕಿಯನ್ನ ಫಿಕ್ಸ್ ಮಾಡೋಣ 0 ಅಂತ ಹೇಳಿ. 2 ಅಂಕಿಯ ಪಾಸ್ವರ್ಡ್ ಬೇಕಾಗಿರೋದ್ರಿಂದ ಈ 2ನೇ ಅಂಕೆ ಏನಾಗ್ಬೋದು? 00 ಆಗ್ಬೋದು, 01, 02, 03. ಇದೇ ರೀತಿ ಒಟ್ಟು 10 ಸಂಯೋಜನೆಗಳು ಸಾಧ್ಯವಾಗುತ್ತೆ. 00, 01, 02, 03 ಇದೇ ರೀತಿ 09ರವರೆಗೆ. ಒಂದು ವೇಳೆ ನಾವು ಮೊದಲ ಅಂಕಿಯಾಗಿ 0ಯ ಬದಲು 1ಅನ್ನ ಫಿಕ್ಸ್ ಮಾಡಿದ್ವಿ ಅಂದ್ರೆ ಮತ್ತೆ ನಮಗೆ 10, 11, 12 ಇದೇ ರೀತಿ ಮತ್ತು 10 ಸಂಯೋಜನೆಗಳು ಸಾಧ್ಯವಾಗುತ್ತೆ.
ಅಂದ್ರೆ ಇಲ್ಲಿರುವ 10 ಸಂಖ್ಯೆಗಳಲ್ಲಿ ಪ್ರತಿ ಸಂಖ್ಯೆಗೆ ಕೂಡ 10 ಸಂಯೋಜನೆಗಳು ಸಾಧ್ಯವಾಯಿತು. ಹಾಗಿದ್ದಾಗ 10 × 10 ಬಂದು 100 ಸಂಯೋಜನೆಗಳು ಸಾಧ್ಯವಾಗುತ್ತೆ. ಅಂದ್ರೆ 2 ಅಂಕಿಯ ಬೀಗವಾಗಿದ್ರೆ ಒಟ್ಟು 100 ಸಂಯೋಜನೆಗಳನ್ನ ನಾವು ಟ್ರೈ ಮಾಡಿ ನೋಡ್ಬೇಕಾಗಿತ್ತು. ಆದ್ರೆ ಇಲ್ಲಿರೋದು 3 ಅಂಕಿಯ ಒಂದು ಲಾಕ್. ಹಾಗಾಗಿ ನೋಡೋಣ, ಮೊದಲ ಅಂಕೆಗೆ 10 ಸಂಖ್ಯೆಗಳಿತ್ತು, ಅದೇ ರೀತಿ ಎರಡನೇ ಅಂಕಿಗೆ ಮತ್ತೆ 10 ಸಂಖ್ಯೆಗಳು, ಮೂರನೇ ಅಂಕಿಗೆ ಕೂಡ 10 ಸಂಖ್ಯೆಗಳ ಒಂದು ಆಯ್ಕೆಗಳು ನಮ್ಮ ಮುಂದೆ ಇರುತ್ತೆ. 3 ಅಂಕಿಯ ಬೀಗವಾಗಿರೋದ್ರಿಂದ ಈ ಮೊದಲ ಅಂಕೆಗೆ ಕೂಡ ನಮ್ಗೆ 0, 1, 2, 3 ಇದೇ ರೀತಿ 9ರವರೆಗೂ ಸಂಖ್ಯೆಗಳನ್ನ ತಗೊಳ್ಬಹುದು. 2 ಅಂಕಿಯ ಪಾಸ್ವರ್ಡ್ಗೆ ಒಟ್ಟು 100 ಸಂಯೋಜನೆಗಳಿತ್ತು. ಈಗ ಈ 100ರಲ್ಲಿ ಪ್ರತಿ ಪಾಸ್ವರ್ಡ್ಗೆ 0ಯನ್ನ ನಾವು ಮೊದಲ ಅಂಕಿ ಅಂತ ಬಳಸಿದ್ರೆ ಮತ್ತೆ 100 ಸಂಯೋಜನೆಗಳು ಸಾಧ್ಯವಾಗುತ್ತೆ. ಅದೇ ರೀತಿ ಆ 100 ಸಂಯೋಜನೆಗಳಿಗೆ 1 ಅಂತ ಮೊದಲ ಅಂಕಿಯನ್ನ ನಾವು ಬಳಸಿದ್ರೆ ಮತ್ತೆ 100 ಸಂಯೋಜನೆಗಳು ಸಾಧ್ಯವಾಗುತ್ತೆ. ಅಂದ್ರೆ ಇಲ್ಲಿರುವ 10 ಸಂಖ್ಯೆಗಳಿಗೆ ಪ್ರತಿ ಸಂಖ್ಯೆಗೂ ಕೂಡ 100 ಸಂಯೋಜನೆಗಳು ಸಾಧ್ಯವಾಗುತ್ತೆ. ಅಂದ್ರೆ 10 100ಗಳು ಅಥವಾ 10 × 100 1000 ಸಂಯೋಜನೆಗಳಿರುತ್ತೆ. ನಾವು ಈ ಜೋಲು ಬೀಗವನ್ನ ತೆಗಿಬೇಕು ಅಂದ್ರೆ ಒಟ್ಟು 1000 ಸಂಯೋಜನೆಗಳನ್ನ ಪ್ರಯತ್ನಿಸಿ ನೋಡ್ಬೇಕಾಗತ್ತೆ. ಈಗ ಒಂದು ವೇಳೆ ಈ ಜೋಳು ಬೀಗ 5 ಅಂಕೆಯ ಪಾಸ್ವರ್ಡ್ ಅನ್ನ ಹೊಂದಿದ್ರೆ ಒಟ್ಟು ಎಷ್ಟು ಸಂಯೋಜನೆಗಳು ಸಾಧ್ಯವಾಗುತ್ತೆ?